ಅಪ್ಪಾಜಿ ಅವತ್ತಿಗೆ ಡ್ರೈವರ್ ಆಗಿದ್ರು. ನಾವು ತುಂಬ ಒಂದು 30-35 ಇಯರ್ಸು ಇದರಲ್ಲಿ ಲೈಫ್ ಲೀಡ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು. ಅವಾಗ ಏನೂ ಇರಲಿಲ್ಲ, ಇಷ್ಟೊಂದು ದೊಡ್ಡ ತಲೆನೋವು ಇರಲಿಲ್ಲ, ಆರಾಮಾಗಿದ್ವಿ. ಬಟ್ ತುಂಬ ಖುಷಿ ಇದೆ. ಇವತ್ತು ಯಶನ್ನೆಲ್ಲ ಮಟ್ಟಕ್ಕೆ ಬೆಳೆಸಿದ್ದೀವಿ, ಮಗಳು ಎಲ್ಲ ಅಂದರೆ ಇದರಿಂದನೇ. ಬಟ್ ಇವತ್ತು ಖುಷಿಯಾಗಿದೆ. ನಾವು ಪ್ರೊಡ್ಯೂಸರಾಗಿ ಈ ಬಸ್ಸಲ್ಲಿ ಬಂದಿರೋದು ಮತ್ತು ನಮ್ಮ ಸ್ಟಾಫ್ ಎಲ್ಲ ಮಾತಾಡಿದ್ದು ನೋಡಿ ಭಾಳ ಖುಷಿಯಾಗಿದೆ. ಹಾಗಾಗಿ ಇದು ಯಾವತ್ತಿಗೂ ನಮ್ಮದು ಮೆಮೊರಿ, ಮರೆಯೋಕ್ಕಾಗ್ದಿರೋ ಮೆಮೊರಿ ಇದು. ನೀವೆಲ್ಲ ಹೇಳ್ಬೇಕು ಹೆಂಗಿದೆ ಅಂತ, ನೀವು ಹೇಳ್ಬೇಕಿಲ್ಲ. ನಮ್ಮ ಪೃಥ್ವಿ ಮಾತಾಡ್ತಾರೆ ಕೂಡ ಬಂದಿದ್ದಾನೆ. ಮೊದಲು ಅವ್ನು ಬೆಳೆಯೋ ಮುಂಚೆ ಇಲ್ಲೇ ಬಂದು ಬಸ್ಸಲ್ಲೆಲ್ಲ ಮಾಡಿದ್ದಾನೆ. ಅವಾಗ ಯಶು ಮಾಡ್ತಾಯಿದ್ದ. ಅವತ್ತಿನ ಸ್ಟಾರ್ಟಿಂಗ್ ಡೇಸಲ್ಲಿ ಯಶು ಕೂಡ ಬಂದಿದ್ದಾನೆ, ಯಶು ಮಾಡಿದ್ದಾನೆ. ಇವತ್ತು ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಿದ್ದೀವಿ. ಅದೇ ಸೆಂಟಿಮೆಂಟ್ ಈ ಡಿಪೋಗೆ ಹೌದಲ್ಲ, ಯಾವತ್ತೂ ಇರಬೇಕಲ್ವ. ನಾವು ಇದರಿಂದನೇ ಬಂದು ಇದರಿಂದನೇ ಇವತ್ತು ಮಕ್ಕಳನ್ನ ಬೆಳೆಸಿದ್ದೀವಿ ಅಂದಾಗ ಇದು ಯಾವತ್ತೂ ಇದನ್ನು ಮರಿಬಾರ್ದಲ್ಲ. ಹಾಗಾಗಿ ಈ ಒಂದು ಮೆಮೊರಿ ಇರಲಿ ಅಂತ ನಾವು ಇಲ್ಲಿಂದ ನಮ್ಮ ಸ್ಟಾಫ್ನೆಲ್ಲ ಇನ್ವೈಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಈ ಮುಖಾಂತರ ಸಿನಿಮಾ ನೋಡಿ ಬಂದು ಕೊತ್ತಲವಾಡಿನ ನೋಡಿ ನೀವೆಲ್ಲ ಡಿಪೋ ಇಡೀ ಕರ್ನಾಟಕದ ಎಲ್ಲ ಡ್ರೈವರ್, ಕಂಡಕ್ಟ್ರು, ಮೆಕ್ಯಾನಿಕ್ಕು ಫುಲ್ ಫ್ಯಾಮಿಲಿ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ಇದ್ರ ಮುಖಾಂತರ ಎಲ್ಲರೂ ಇಡೀ ಎಲ್ಲೆಲ್ಲಿ ನಮ್ಮ ಡಿಪೋ ಇದೆ ಎಲ್ರಿಗೂ ಇಲ್ಲಿಂದ ಇನ್ವೈಟ್ ಮಾಡ್ತಾ ಇದ್ದೀನಿ. ನಾನು ಅವರು ಅರುಣ್ ಕುಮಾರ್ ಪರವಾಗಿ ನಾನು ಮಾಡ್ತೀನಿ. ನೆಕ್ಸ್ಟ್ ಸಿನಿಮಾ ಎಲ್ಲ ಆದಮೇಲೆ ಮತ್ತೆ ಬರ್ತೀವಿ ಇಬ್ಬರು ಬಂದು ಮತ್ತೆ ನಿಮಗೆ ವಿಶಸ್ ತಿಳಿಸ್ತೀವಿ. ಥ್ಯಾಂಕ್ ಯು.